ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಗದ್ದಲದ ಗೂಡಾಗಿದೆ. ಕಬ್ಬು ಬೆಳೆಗಾರರ ಸಮಸ್ಯೆ ಹಾಗೂ ಕಳಂಕಿತ ಸಚಿವರನ್ನ ಕೈಬಿಡುವಂತೆ ಆಗ್ರಹಿಸಿ ಜಗದೀಶ್ ಶೆಟ್ಟರ್ ನಿಲುವಳಿ ಸೂಚನೆಯ ಅಡಿಯಲ್ಲಿ ಚರ್ಚೆಗೆ ಅವಕಾಶ ಕೋರಿದರು. ಶೆಟ್ಟರ್ ನಿಲುವಳಿ ಸೂಚನೆಗೆ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ವೇಳೆಯ ನಂತರ ಚರ್ಚೆಗೆ ಅವಕಾಶ ಕೊಡೋದಾಗಿ ಹೇಳಿದರು. ನಿಯಮದಂತೆ ಕಲಾಪ ನಡೆಯಲಿ ಅಂತ ಆಡಳಿತ ಪಕ್ಷದ ಸದಸ್ಯರು ಒತ್ತಾಯ ಮಾಡಿದರು. ಈ ವಿಚಾರದಲ್ಲಿ ಸದನದಲ್ಲಿ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ನಂತರ ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಲಾಯಿತು. ಮತ್ತೆ ಕಲಾಪ ಆರಂಭವಾದಾಗಲೂ ಬಿಜೆಪಿ ಸದಸ್ಯರು ಪಟ್ಟು ಸಡಿಸಲಿಲ್ಲ. ಮತ್ತೊಂದೆಡೆ ಬಿಜೆಪಿಯ ಕ್ರಮವನ್ನು ವಿರೋಧಿಸಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮಾಡಿದರು. ಸುಗಮ ಕಲಾಪಕ್ಕೆ ಅವಕಾಶ ಕೊಡಿ ಅಂತ ಒತ್ತಾಯಿಸಿದರು. ಈ ಮಧ್ಯೆ ಬಿಜೆಪಿ ಗದ್ದಲದ ನಡುವೆಯೇ ನಿಯಮ 69ರ ಅಡಿಯಲ್ಲಿ ಚರ್ಚೆಗೆ ಸ್ಪೀಕರ್ ಅನುಮತಿ ಕೊಟ್ಟರು. ಆದರೆ ನಿಯಮ 60ರ ಅಡಿ ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದರು. ಸದನದಲ್ಲಿ ಕೋಲಾಹಲ ಉಂಟಾಗಿದ್ದರಿಂದ ಸ್ಪೀಕರ್ ಕಲಾಪವನ್ನು ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದರು. ಮತ್ತೊಂದೆಡೆ ವಿಧಾನ ಪರಿಷತ್ನಲ್ಲೂ ಭಾರೀ ಕೋಲಾಹಲ ಏರ್ಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಯಿತು. ಇಷ್ಟೊಂದು ಡಿಬೇಟ್ ಸ್ಟಾರ್ಟ್ ಆಗಿತ್ತು. ಏನ್ ಮಾಡಿದ್ರು ನೋಡ್ತಾರ, ಕ್ವಶನ್ ಓವರ್ ಇಲ್ಲ, ಇದು ಡಿಬೇಟ್ ಇಲ್ಲ. ಈ ರೀತಿಯಾದ ಪರಿಸ್ಥಿತಿ ಏನ್ ಮಾಡಿದ್ರಿ? ಈಗ ಸದನವನ್ನ ಮುಂದೂಡಿ ಪುನಃ ಮಧ್ಯಾಹ್ನ 3 ಗಂಟೆಗೆ ಸೇರುತ್ತೆ. ಏನಿಲ್ಲ, ಅದು ಇಲ್ಲ. ಸದನದಲ್ಲಿ ಗದ್ದಲ ಎಬ್ಬಿಸಿರೋ ಬಿಜೆಪಿ ಕ್ರಮವನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ತೀವ್ರವಾಗಿ ಖಂಡಿಸಿದ್ದಾರೆ. ಸದನದ ಬಾವಿಗಿಳಿದ್ರೆ ಮಾಧ್ಯಮಗಳಲ್ಲಿ ಪ್ರಚಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿ ಹೀಗೆ ವರ್ತಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇವತ್ತಿನ ಕಲಾಪ ನೋಡಿದಾಗ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ನಾವುಗಳು ಜನತೆಯ ನಿರೀಕ್ಷೆ ಏನಿರುತ್ತೆ ಆ ನಿರೀಕ್ಷೆಗಳು ಮತ್ತು ಅವರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಕಿವಿ ಹಿಂಡಿ ಕೆಲಸವನ್ನು ಏನು ಮಾಡಿಸ್ಬೇಕಾಗ್ತದೆ. ಆ ಕೆಲಸವನ್ನು ಮಾಡದೆ ಸದನದಲ್ಲಿ ಸುಮ್ಮನೆ ಗದ್ದಲ ಮಾಡೋದ್ರಿಂದ ಪ್ರಚಾರ ಪಡಿಬೋದು ಅಷ್ಟೇ ತಾತ್ಕಾಲಿಕವಾಗಿ. ಆದರೆ ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ. ಅವರಿಗೆ ಇವತ್ತು ತಾತ್ಕಾಲಿಕವಾದಂಥ ಒಂದು ಪ್ರಚಾರ ಬೇಕಿತ್ತು. ಬಾವಿಗೆ ಇಳಿದ್ರೆ ಮಾಧ್ಯಮಗಳಲ್ಲಿ ಪ್ರಚಾರ ದೊರಕ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯದಲ್ಲಿದ್ದಾರೆ ಬಹುಶಃ. ಅದರ ಜೊತೆಗೆ ಅವರು ಇವತ್ತು ಅವರ ಹೊರಗಡೆ ಏನೊಂದು ಸಭೆ ಕರ್ಕೊಂಡಿದ್ದಾರೆ. ಆ ಸಭೆಗೆ ಹೋಗಬೇಕಾದಂಥ ಒಂದು ಭಾಗವಾದರೂ ಇನ್ನೊಂದು ಭಾಗ ಸದನದಲ್ಲಿ ಈಗಾಗಲೇ ಬಿಸ್ನೆಸ್ನ ಒಂದು ನಿಯಮಾವಳಿಗಳೇನಿದೆ ಅದರಲ್ಲಿ ಪ್ರಶ್ನಾವಳಿಯ ಒಂದು ಕಾರ್ಯಕಲಾಪಗಳೇನಿತ್ತು ಅದನ್ನು ಮುಂದೂಡಿ ಅಂತಕ್ಕಂಥ ಒಂದು ಸಬೂಬನ್ನು ಇಟ್ಕೊಂಡು ಬೆಳಗಿನ ಸಂಪೂರ್ಣ ಸಮಯವನ್ನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಇದು ಬಹುಶಃ ಒಂದು ಜವಾಬ್ದಾರಿಯುತವಾದಂಥ ಒಂದು ರಾಷ್ಟ್ರೀಯ ಪಕ್ಷ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಏನು ನಡೀತಾ ಇದೆ ನೋಡ್ತಾ ಇದ್ದೇವೆ. ದೇಶ ಮುಂದೆ ತರಬೇಕು ಅಂತೇಳಿ ಅವರ ಭಾವನೆಗಳನ್ನು ಇವತ್ತೇನು ದೇಶದ ಜನ ಅವ್ರ ಜೊತೆಯಲ್ಲಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅವರದೇ ಪಕ್ಷದ ನಾಯಕರುಗಳು ಈ ರೀತಿಯ ಬಿಹೇವಿಯರ್ಸ್ ಏನಿದೆ ಬಹುಶಃ ನಾನು ಇವರಿಂದ